Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗೆ ನಾವು PT 365 ಜಸ್ಟ್ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2024 1 ಮಂತ್ ಅಷ್ಟ ಉಳಿದದ. ಸೊ ಹಿಂಗಾಗಿ ಆ ಒಂದು ತಿಂಗಳೊಳಗ ಯಾವ ತರ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಲಾಸ್ಟ್ ವಿಡಿಯೋ ಒಳಗೆ ನಾನು 30 ಡೇಸ್ ಒಂದು ಸ್ಟ್ರಾಟಜಿ ಯಾವ ಥರ ಇರಬೇಕು GS ಪೇಪರ್ಗೆ ಮತ್ತು CSATಗೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೀನಿ. ಇನ್ನೂವರೆಗೂ ಯಾರ ವಿಡಿಯೋ ನೋಡಿಲ್ಲ, ನೀವು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಗ್ತದೆ. UPSC ಅಷ್ಟಲ್ಲ, KPSC ಆಗಿರ್ಬೋದು, PDO ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಒಳಗೆ ಸಿಗ್ತದೆ. ಸೊ ಇನ್ನೂವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ಈಗ UPSC ಎಕ್ಸಾಮಿನೇಷನ್ ಜಸ್ಟ್ ಒಂದು ತಿಂಗಳು ಉಳಿದದ. ಕರೆಂಟ್ ಅಫೇರ್ಸ್ ಏನದಾವಲ್ಲ ಭಾಳನ ಇಂಪಾರ್ಟೆಂಟ್ ಆಕವು. ಎಲ್ಲ ಟಾಪಿಕ್ ಮೇಲೆ ಇಂಟರ್ ಕನೆಕ್ಟ್ ಮಾಡಿ ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಬರೋದ್ರಿಂದ ಕರೆಂಟ್ ಅಫೇರ್ಸ್ನ ಸ್ಕಿಪ್ ಮಾಡಕ್ ಆಗಂಗಿಲ್ಲ. ಸೊ ಆಲ್ರೆಡಿ ನೀವು ಏನಾರ ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಒಂದು ಮ್ಯಾಗಝಿನ್ ಆಗಿರ್ಬೋದು, ನ್ಯೂಸ್ ಪೇಪರ್ ಎಲ್ಲ ಪರ್ಫೆಕ್ಟ್ ರೀಡ್ ಮಾಡ್ಕೊಂತ ಬಂದಿದ್ರಿ ಅಂತಂದ್ರೆ ನೀವು ಜಸ್ಟ್ ಲಾಸ್ಟ್ 1 ಮಂತ್ ಒಳಗೆ ಏನು ಮಾಡ್ಬೇಕಂದ್ರೆ ಜಸ್ಟ್ ರಿವಿಷನ್ನ ಮಾಡ್ಕೊಂಡ್ರೆ ಸಾಕಿರ್ತೈತಿ. ಇನ್ನು PT 365 ಇದೊಂಥರ ಎಲ್ಲರಿಗೂ ವರದಾನ ಇದ್ದಂಗೆ. ಈಗ ಆಲ್ರೆಡಿ ನೀವೇನಾರ ಎವ್ರಿ ಮಂತ್ ಮ್ಯಾಗಝಿನ್ಗಳನ್ನ ಓದ್ಕೊಂತ ಬಂದಿರಿ ಅಂದ್ರೆ ಅಂಥ ಸ್ಟೂಡೆಂಟ್ಸ್ PT 365ನ ಒಂಥರ ರಿವಿಷನ್ ಮಾಡೆಲ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ನು ಒಂದು ವರ್ಷದೊಳಗೆ ಕರೆಂಟ್ ಅಫೇರ್ಸ್ ಟಚ್ ಮಾಡಿಲ್ಲ, ಓದಿಲ್ಲ, ಮಂತ್ಲಿ ಮ್ಯಾಗಝಿನ್ಗಳನ್ನ ಓದಿಲ್ಲ, ನ್ಯೂಸ್ ಪೇಪರ್ ಓದಿಲ್ಲ ಅನ್ನೋರ ಈ ಒಂದು PT 365 ವಿಷನ್ IAS ಏನು ಎವ್ರಿ ಇಯರ್ ರಿಲೀಸ್ ಮಾಡ್ತೈತ್ಲ, ಆ ಒಂದು PT 365 ಒಂದು ವರದಾನಕ್ಕಿಂತ ಏನು ಕಡಿಮೆ ಅಲ್ಲ. ಯಾರು ಇನ್ನವರೆಗೂ ಟಚ್ ಮಾಡಿಲ್ಲ ಕರೆಂಟ್ ಅಫೇರ್ಸ್ ಅಂಥವ್ರಿಗೆ. ಸೊ ಇದು ವಿಷನ್ IAS ಏನು ಮಾಡ್ತೈತಂದ್ರೆ PT 365 ಅಂತ ಹೇಳಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ಪ್ರಿಲಿಮ್ಸ್ ಸಲುವಾಗಿನ ಸಪ್ರೇಟ್ ಬುಕ್ಲೆಟ್ಗಳನ್ನು ಬಿಡ್ತದ ಆ್ಯಂಡ್ ಮೇನ್ಸ್ ಸಲುವಾಗಿ ಸಪ್ರೇಟ್ ರಿಲೀಸ್ ಮಾಡ್ತೈತಿ. ಸೊ ಹಿಂಗಾಗಿ ನೀವು PT 365 ಮೇಲೆ ಆರಾಮಾಗಿ ರಿಲೈ ಆಗ್ಬೋದು. ಯಾಕಂದ್ರೆ ಪ್ರಿಲಿಮ್ಸ್ಗೂ ಸಪ್ರೇಟನ್ನು ರಿಲೀಸ್ ಮಾಡ್ತಾರೆ, ಮೇನ್ಸ್ಗೂ ಸಪ್ರೇಟ್ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಈ PT 365 ಏನದಾವಲ್ಲ ಸಬ್ಜೆಕ್ಟ್ ವೈಸ್ ಇರ್ತಾವಿವ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಂದ್ರೆ ಇದು ಗವರ್ಮೆಂಟ್ ಸ್ಕೀಮ್ದೊಂದು PT 365 ಈ ಥರ ಪ್ರತಿಯೊಂದು ಸಬ್ಜೆಕ್ಟು ಗವರ್ಮೆಂಟ್ ಸ್ಕೀಮ್ಸ್ದೊಂದು ಸಪ್ರೇಟ, ಪಾಲಿಟಿದೊಂದು ಸಪ್ರೇಟ್, ಎನ್ವೈರ್ಮೆಂಟ್ದೊಂದು ಸಪ್ರೇಟು ಆ್ಯಂಡ್ ಎಕನಾಮಿದ ಸಪ್ರೇಟ, ಈ ಥರ ಒಂದು 7-8 ಬುಕ್ಲೆಟ್ನ ಅವ್ರ ರಿಲೀಸ್ ಮಾಡ್ತಾರೆ, ಸಬ್ಜೆಕ್ಟ್ ವೈಸ್ ರಿಲೀಸ್ ಮಾಡಿರ್ತಾರೆ. ಸೊ ಇದು ಇನ್ನೂ ನಿಮಗೆ ಯೂಸ್ಫುಲ್ ಆಕೈತಿ. ಹೆಂಗಂತಂದ್ರೆ ಮೇನ್ ಈಗ ನೀವು PT 365 ಅಂದ ತಕ್ಷಣ ಎಲ್ಲಾನು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ ಎಲ್ಲಾನ ಕವರ್ ಮಾಡಕ್ಕೆ 1 ಮಂತ್ ಒಳಗೆ ಆಗಂಗಿಲ್ಲ. ಯಾಕಂದ್ರೆ ಅದ್ರ ಜೊತೆ ನೀವು GS ಪೇಪರ್ಗಳನ್ನೂ ರಿವೈಸ್ ಮಾಡ್ಕೋಬೇಕು, CSAT ಮಾಡ್ಕೋಬೇಕು. ಸೊ ಇಂಥದ್ರೊಳಗೆ PT 365 ನೀವು ಇನ್ನೂ ಟಚ್ ಮಾಡಿಲ್ಲ ಅಂತವ್ರು ನೀವು 1000-1200 ಪೇಜಸ್ನ 1 ಮಂತ್ ಒಳಗೆ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಠಿಣ ಆಗ್ತೈತಿ. ಅಂತ ಟೈಮ್ ಒಳಗೆ ನೀವು ಏನು ಮಾಡ್ಬೇಕಂತಂದ್ರೆ ಒಂದಷ್ಟು ಏನು ಬುಕ್ಲೆಟ್ ಅದಾವಲ್ಲ ಅವಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಎಕನಾಮಿಯಿಂದ ಜಾಸ್ತಿ ಕನೆಕ್ಟ್ ಆಗಿ ಕ್ವಶನ್ಗಳು ಬರ್ತಾವೆ. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರ್ ಅದಾವಲ್ಲ ಒಟ್ಟ ಸ್ಕಿಪ್ಪನ್ನು ಮಾಡಕ್ಕೆ ಹೋಗ್ಬೇಡ್ರಿ. 2-3 ಸಲ ಸ್ಟ್ರೆಸ್ ಕೊಟ್ಟು ಓದ್ರಿ, ಅಂದ್ರೆ 2-3 ಸಲ ರಿವೈಸ್ ಮಾಡ್ರಿ, ಬಹ್ಯಾಟ್ ಮಾಡ್ಕೊಡ್ರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ. ಇದಾಯ್ತು ಎಕನಾಮಿ, ಎನ್ವೈರ್ನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇನ್ನು ಪಾಲಿಟಿ ಜಾಸ್ತಿ ಕ್ವಶನ್ಸ್ಗಳು ಇತ್ತೀಚೆಗೆ ಬರತಾವು. ಬಟ್ ಇಲ್ಲಿ ಏನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವೇನು M ಲಕ್ಷ್ಮೀಕಾಂತ್ ಆಗಿರ್ಬೋದು, PS ಗಂಗಾಧರ್ ಓದಿರ್ತಿರಲ್ಲ ಅದ್ರೊಳಗೆ ಆಲ್ರೆಡಿ ಪಾಲಿಟಿ ಎಲ್ಲ ಪಾಯಿಂಟ್ಸ್ ಅನ್ನು ಕವರ್ ಆಗಿರ್ತಾವು. ಈಗ ಕರೆಂಟ್ ಅಫೇರ್ಸ್ ಏನು ಬುಕ್ಲೆಟ್ ಇರ್ತದಲ್ಲ ನೀವು ಜಸ್ಟ್ ಒಂದು ಸಲ ಗೋತ್ರೂ ಮಾಡಿರೋನು ಸಾಕ. ಯಾಕಂದ್ರೆ ನೀವು ಬುಕ್ ಒಳಗೆಲ್ಲ ಆಲ್ಮೋಸ್ಟ್ ಸಿಲೆಬಸ್ನ ನೀವು ಕವರ್ ಮಾಡಿರ್ತೀರಿ, ಮಲ್ಟಿಪಲ್ ಟೈಮ್ ಓದಿರ್ತೀರ ಅನ್ನತ್ತೆ. ಜಸ್ಟ್ ಒಂದ್ಸಲ ನೀವು ಪಾಲಿಟಿ ಇದೊಂದು PT 365 ಗೋತ್ರೂ ಮಾಡಿರೋನು ಇನಫ್ ಅದ. ಸೊ ಆ ಥರ ನೀವು ಸ್ಟ್ರಾಟಜಿನ ರೆಡಿ ಮಾಡ್ಕೋಬೇಕು. ಇನ್ನು ಇಂಟರ್ನ್ಯಾಷನಲ್ ಏನು ರಿಲೇಟೆಡ್ ನ್ಯೂಸ್ ಇರ್ತೈತಲ್ಲ ಅದಾಗಿರ್ಬೋದು ಆ್ಯಂಡ್ ಗವರ್ಮೆಂಟ್ ಸ್ಕೀಮ್ ಮೇಲೆ 1-2 ಅಷ್ಟ ಕ್ವಶನ್ ಬರೋದ್ರಿಂದ ಅದನ್ನು ನೀವು ಜಸ್ಟ್ ಒಂದ್ಸಲ ಅಷ್ಟ ಗೋತ್ರೂ ಮಾಡ್ರಿ. ಯಾಕೆ ಹಿಂಗೆ ಹೇಳಲಿಕ್ಕತ್ತೀನಿ ಅಂದರೆ ಜಸ್ಟ್ 1 ಮಂತ್ ಟೈಮ್ ಇರೋದ್ರಿಂದ ಎಲ್ಲಾನು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ತೀನಿ, ಎಲ್ಲಾನು 100% ಕವರ್ ಮಾಡ್ತೀನಿ ಅಂತಂದ್ರೆ ಟೈಮ್ ಸಾಲಂಗಿಲ್ಲ. ಸೊ ಫಸ್ಟ್ ಪ್ರಿಫರೆನ್ಸ್ ನಿಮ್ದು ಹೆಂಗಿರ್ಬೇಕಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಜಾಸ್ತಿ ಕ್ವಶನ್ ಬರತ್ತವು ಆ್ಯಂಡ್ ಯಾವ್ಯಾವ ಹೆವಿ ಇಂಪಾರ್ಟೆಂಟ್ ಅದಾವು ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಅವ್ನು ಕವರ್ ಮಾಡ್ಕೊಳ್ರಿ. ಟೈಮ್ ಸಿಕ್ತಂದ್ರೆ ನೀವು ಬೇರೆ ಒಂದಷ್ಟು ಟಾಪಿಕ್ ಮೇಲೂ ವರ್ಕ್ನ ಮಾಡ್ಬೋದು. ಸೊ ಫಸ್ಟ್ ನಿಮ್ದು ಪ್ರಿಫರೆನ್ಸ್ ಅದು ಬೇಕಾದ್ರೆ ಸಬ್ಜೆಕ್ಟೇ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ, PT 365 ಇರಲಿ ಅಥವಾ ಟೆಕ್ಸ್ಟ್ ಬುಕ್ಗಳಿರಲಿ, NCERTs ಇರಲಿ, ಯಾವುದನ್ನ ಇರಲಿ ಫಸ್ಟ್ ನೀವು ಏನು ನೋಡ್ಕೋಬೇಕಂತಂದ್ರೆ ಯಾವ ಒಂದು ಟಾಪಿಕ್ ಮೇಲೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ ಬರತ್ತವು, ಔಟ್ಪುಟ್ ಯಾವುದು ಜಾಸ್ತಿ ಐತಿ ಅದನ್ನ ಅರ್ಥ ಮಾಡ್ಕೊಂಡ ಆ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಸ್ಟ್ರೆಸ್ನ ಕೊಡ್ರಿ.
ಈಗ ಇನ್ ಕೇಸ್ ನೀವು 1 ಇಯರ್ದಿಂದ ಸ್ಟ್ರಾಂಗ್ ಆಗಿ ಪ್ರಿಪ್ರೇಷನ್ ಮಾಡತ್ತೀರಿ, 1 ವರ್ಷ 2 ವರ್ಷದಿಂದ ಮಸ್ತ್ ನಮಗೆ ಪ್ರಿಪೇರ್ ಮಾಡತ್ತೀರಿ ಅನ್ನೋರ ಯಾವುದೇ ಸಬ್ಜೆಕ್ಟ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಪ್ರಿಪೇರ್ ಮಾಡ್ರಿ. ಎಲ್ಲ ಅವಾಗ ಔಟ್ಪುಟ್ ಕೊಡುವಂಥ ಸಬ್ಜೆಕ್ಟ್ಗಳು ಆಗ್ತಾವೆ. ಬಟ್ ಲಾಸ್ಟ್ ಮಿನಿಟ್ ಒಳಗೆ ಪ್ರಿಪೇರ್ ಮಾಡೋರು ಒಂದಷ್ಟು ಜನ ಇರ್ತಾರೋ, ಜಸ್ಟ್ 3 ಮಂತ್ಸ್ ಒಳಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೋ, 1 ಮಂತ್ ಒಳಗೆ ಸ್ಟಾರ್ಟ್ ಮಾಡಿರ್ತಾರೋ. ಆ ಥರ ವಿದ್ಯಾರ್ಥಿಗಳು ನೀವೇನು ಮಾಡ್ಬೇಕಂತಂದ್ರೆ ಔಟ್ಪುಟ್ ಜಾಸ್ತಿ ಬರುವಂಥ ಸಬ್ಜೆಕ್ಟ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ಬೋದು. ಸೊ ಈ ಥರ ನೀವು PT 365 ಇಂಪಾರ್ಟೆಂಟ್ ಯಾವ್ಯಾವ ಬುಕ್ಲೆಟ್ಸ್ ಅದಾವಲ್ಲ, ಎನ್ವೈರ್ನ್ಮೆಂಟ್, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರ್, ಇವನ್ನ 2-3 ಸಲ ರೀಡ್ ಮಾಡ್ಕೊಳ್ರಿ. ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪಾಲಿಟಿ, ಇವನ್ನ ಜಸ್ಟ್ 1 ಅಥವಾ 2 ಟೈಮ್ ರಿವಿಷನ್ ಮಾಡ್ಕೊಂಡ್ರೂ ಇನಫ್ ಅದ. ಈ ಥರ ನೀವು 1 ಮಂತ್ ಒಳಗೆ PT 365ನ ಕವರ್ ಮಾಡ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.